ನಿನಗೊಂದು ವಿಷಯ ಹೇಳಬೇಕು ಕಲ್ಯಾಣಿ. ಆದರೆ ಒಬ್ಬ ಗಂಡ ಹೆಂಡತಿಗೆ ಹೇಳ್ತಿದ್ದೇನೆ ಅಂತ ಅನ್ಕೋಬೇಡ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅನ್ಕೋ. ಇವತ್ತಿನ ದಿನ ಎಷ್ಟು ಮಹತ್ವವಾದದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಹೆಣ್ಣಿಗೆ ಈ ರಾತ್ರಿ, ಈ ರೂಮು, ಈ ಗಳಿಗೆ ಎಲ್ಲದಕ್ಕೂ ಒಂದು ತೂಕ ಇರುತ್ತೆ. ಎಷ್ಟೋ ವರ್ಷಗಳಿಂದ ತನ್ನ ಮದುವೆ ಬಗ್ಗೆ ಎಷ್ಟೋ ಕನಸುಗಳನ್ನ ಕಂಡಿರ್ತಾಳೆ. ನನಗೆ ಒಂದು ವಿಷಯ ಖಂಡಿತವಾಗ್ಲೂ ಗೊತ್ತು ಕಲ್ಯಾಣಿ, ಈ ಮದುವೆ, ನಮ್ಮ ಮದುವೆ ನೀನು ಕನಸಿನ ಮದುವೆ ಅಲ್ಲ ಅಂತ. ಇದು ಪ್ರೀತಿಯಿಂದ ಹುಟ್ಟಿರೋ ಸಂಬಂಧ ಅಲ್ಲ. ಒಬ್ರನ್ನ ಒಬ್ಬರು ಇಷ್ಟಪಟ್ಟಿರೋ ಮದುವೆನೂ ಅಲ್ಲ. ಯಾರಿಗೂ ಅರ್ಥ ಆಗದೆ ಇರೋ ಯಾವುದೋ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಗೊಂಡಿರೋ ತೀರ್ಮಾನ ಇದು. ಆ ತೀರ್ಮಾನದ ಮಧ್ಯೆ ನೀನು ಈ ಮನೆಗೆ ಬಂದಿದ್ಯಾ. ನಾನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಕಲ್ಯಾಣಿ, ನಾನು ಯಾಕೆ ಹೀಗೆ ಮಾಡಿದೆ, ನಾನು ಯಾಕೆ ಇಷ್ಟು ಸ್ವಾರ್ಥಿ ಆದೆ ಅಂತ. ನಿನ್ನ ಬದುಕನ್ನು ಬೇರೆಯವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ತಗೊಂಡ್ರು. ಆ ತೀರ್ಮಾನ ಸರಿ ಅಂದ್ಕೊಂಡು ನಾನು ನಿನ್ನ ಮದುವೆಯಾಗಿ ಮನೆ ಕರ್ಕೊಂಬಂದೆ. ಆದರೆ ಅದು ಯಾರಿಗೆ ಸರಿ? ಹಾಂ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರಬೇಕಾದ್ರೆ ಎಲ್ಲ ಮುಗ್ದೋಯ್ತು. ಹೊಸ ಜೀವನ ಪ್ರಾರಂಭ ಮಾಡೋ ಟೈಮ್ ಬಂತು. ಬದುಕಿನ ಹೊಸ ಆರಂಭಕ್ಕೋಸ್ಕರ ಈ ರೂಮ್ನ ಅಲಂಕಾರ ಮಾಡ್ತಾರೆ. ಆದರೆ ನೀವು ಯಾವುದೋ ಪ್ರಪಂಚದಲ್ಲಿದ್ದೀರಾ, ನಾನು ಯಾವುದೋ ದಿಕ್ಕಲ್ಲಿದ್ದೀನಿ. ಅದು ನನ್ನ ಕಣ್ಣಿಗೆ ಎದ್ದು ಕಾಣ್ತಿದೆ ಕಲ್ಯಾಣಿ. ನನಗೆ ನಾಟಕ ಮಾಡೋಕ್ಕೆ ಬರಲ್ಲ. ಹೀಗಿರ್ಬೇಕಾದ್ರೆ ಏನಾದರೂ ಶುರು ಮಾಡೋಕ್ಕೆ ಹೇಗೆ ಸಾಧ್ಯ ಹೇಳು? ನಾನು ಮಾತಾಡಿ ನಿನಗೆ ಬೇಕಾಗಿರೋ ಮೌನಕ್ಕೆ ಕಲ್ಲಾಗ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಿನ್ನ ಮನಸ್ಸಿಗೆ ಏನೇ ನೋವಾಗಿದ್ರು ನನಗೋಸ್ಕರ ನೀನು ಯಾವುದನ್ನು ಮುಚ್ಚಿಡ್ಬೇಡ ಕಲ್ಯಾಣಿ. ಸರಿಯಾದ ಟೈಮಿಗೆ ನಗಬೇಕು ಅಂತ ನಗೋದು, ಸರಿಯಾದ ಟೈಮಿಗೆ ಮಾತಾಡಬೇಕು ಅಂತ ಮಾತಾಡೋದು, ದೇಹ ಇಲ್ಲೇ ಇದ್ದು ಮನಸ್ಸಿನೆಲ್ಲೋ ಇರೋದು, ಇದು ಯಾವುದು ಸರಿ ಇಲ್ಲ ಕಲ್ಯಾಣಿ. ಅದು ನನಗೆ ಇಷ್ಟನೂ ಆಗಲ್ಲ. ಯಾಕಂದರೆ ಇದು ನಾರ್ಮಲ್ ಸಿಚುವೇಶನಲ್ಲಿ ಆಗಿರೋ ಮದುವೆ ಅಲ್ಲ. ಈಗಿರಬೇಕಾದ್ರೆ ನಮ್ಮ ಜೀವನ ನಾರ್ಮಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀನು ಯಾವಾಗ ರೆಡಿ ಆಗ್ತೀಯೋ, ನಿನಗೆ ಯಾವಾಗ ಮನಸ್ಸು ಬರುತ್ತೋ ಅಲ್ಲಿವರೆಗೂ ಕಲ್ಯಾಣಿ, ನಿನಗಿಷ್ಟ ಇದ್ದಿರೋ ಕೆಲಸನ ನಾನು ಯಾವತ್ತೂ ಬಯಸಲ್ಲ. ಇದೇನಿದು ಯಜಮಾನ್ರೆ, ಹೋಮ್ ಡ್ಯೂಟಿ ಮುಗಿದ ತಕ್ಷಣ ನಿಮ್ಮ ಡ್ಯೂಟಿ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಯಜಮಾನ್ರು ಅಂದರೆ ನಮ್ಗೊಂಥರ ನಾಚಿಕೆ ಆಗತ್ತಪ್ಪ. ಇವತ್ತು ಸಿಗಾಬಿಡಿ ಖುಷಿಯಾಗಿದ್ದೀನಿ ನಾನು, ಅದಕ್ಕೆ ಕುಡಿತಾ ಇದ್ದೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಕುಡಿತಾರೋ ನೀನು, ನಿನ್ನ ಕಿಡ್ನಿ, ನಿನ್ನ ಲಿವರು, ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳಿ? ಅದು ಸರಿ, ಏನದು ತುಂಬ ಖುಷಿಯಾಗಿರೋ ವಿಷಯ? ಅದಕ್ಕೆ ಈ ಮನೆಗೆ ಬರೀ ಸೊಸೆ ಆಗಲ್ಲ, ಈ ಮನೆಗೆ ಮಗಳಾಗಿ ಬಂದಿರೋದು.
ನನಗೆ ನಮ್ಮಮ್ಮನೇ ವಾಪಸ್ ಬಂದಿರೋ ಹಾಗೆ ಫೀಲ್ ಆಗ್ತಿದೆ ಕಣೆ. ಒಳಗೆ ಏನೋ ಒಂಥರ ದುಃಖ, ಸಂತೋಷ ಹೋಗ್ತಿದೆ, ಏನೋ ಆಗ್ತಿದೆ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಇದನ್ನು ನಾನು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ನಾನು ಮನುಷ್ಯ ಆಗಿ ಹುಟ್ಟಿರೋದು ವೇಸ್ಟ್. ಡಾಗ್ ಆಗಿ ಉಡ್ಬೇಕಾಗಿತ್ತಷ್ಟೆ. ಇಂಗ್ಲೀಷಲ್ಲಿ ನಿನಗೆ ಡಾಗ್ ಅಂದರೆ ಗೊತ್ತಾ? ಕನ್ನಡದಲ್ಲಿ ಹಾಂ ಅದೇ ಕನ್ನಡದಲ್ಲಿ ಡಾಗ್ ಅಂದರೆ ಗೊತ್ತಾ? ಬೆಕ್ಕು. ಅದಕ್ಕೆ ಹೇಳೋದು ಸ್ಕೂಲೆಲ್ಲ ಬಂಕ್ ಹಾಕ್ಬಾರ್ದು ಅಂತ. ಕನ್ನಡದಲ್ಲಿ ಡಾಗ್ ಅಂದರೆ ಮೇಕೆ ಅಂತ. ಕೃಷ್ಣ, ಹ್ಞೂ ನೀನು ತುಂಬ ಒಳ್ಳೆಯವನ್ ಕಾಣು. ಒಂಥರ ತೆಂಗಿನಕಾಯಿ ಇದ್ದ ಹಾಗೆ, ಹೊರಗಿಂದ ಗಟ್ಟಿ ಆದರೆ ಒಳಗಡೆ ಸಿಹಿ ಕೊಬ್ಬರಿ. ನಾನು ಅದನ್ನೇ ವರ್ಷಗಟ್ಟಲೆಯಿಂದ ಬಡ್ಕೋತಿದ್ದೀನಿ. ಯಾರು ಕ್ಯಾರನೇ ಅಂತಿಲ್ಲ, ಬಂಡ್ರೋ ತುರ್ಕೊಳ್ರೋ ಅಂತೀನಿ. ಮಾತೇ ಕೇಳಲ್ಲ. ಕಲ್ಯಾಣಿ, ನಿನಗೆ ನಾವು ಒಂದು ಸಜೆಷನ್ ಕೊಡ್ಲಾ? ಸತ್ಯ ಏನು ಅಂದರೆ, ನಿನಗೆ ನಾನು ಗೊತ್ತಿಲ್ಲ, ನನಗೆ ನೀನು ಗೊತ್ತಿಲ್ಲ. ನಮ್ಮಿಬ್ಬರ ಹೆಸರು ಒಬ್ರಿಗೊಬ್ಬರು ಗೊತ್ತು, ನಮ್ಮಿಬ್ಬರು ಫ್ಯಾಮಿಲಿ ಏನು ಅಂತಲೂ ಗೊತ್ತು, ಈಗ ನಡೆದಿರೋ ಶಾಸ್ತ್ರ ಏನು ಅಂತಲೂ ಗೊತ್ತು. ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಅಂದರೆ ಇದಲ್ಲ. ಹೀಗಿರಬೇಕಾದ್ರೆ ಏನೋ ಒಂದು ಶುರು ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಲ್ಯಾಣಿ, ನೀನು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಯಾವ ಪ್ರೆಷರು ಬೇಡ ನಿನಗೆ, ಯಾವ ಕಂಡೀಷನ್ನು ಬೇಡ. ಬೇರೆ ಯಾರೋ ಒಬ್ರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋ ಪ್ರೆಷರು ನಿನಗೆ ಬೇಡ. ಒಬ್ಬ ಹುಡುಗ ಒಬ್ಬಳು ಹುಡುಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಷ್ಟೇ. ನನಗೆ ನಿನಗೇನು ಇಷ್ಟ, ಏನು ಕಷ್ಟ, ನೀನು ಯಾವಾಗ ನಗ್ತೀಯ, ಯಾವಾಗ ಬೈತೀಯ, ಇದನ್ನೆಲ್ಲ ತಿಳ್ಕೊಳ್ಳೋ ಆಸೆ. ನೀನು ನನ್ನ ಹೆಂಡತಿ ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ನಿನ್ನ ಅರ್ಥ ಮಾಡ್ಕೋಬೇಕು. ನಾನು ಎರಡು ಮನಸ್ಸುಗಳು ಒಂದಾಗಬೇಕು ಅಂದರೆ ಮನಸ್ಸುಗಳು ಪರಸ್ಪರ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸುಳ್ಳಿನ ಮೇಲೆ ಕಟ್ಟೋ ಮನೆ ಒಂದಲ್ಲ ಒಂದಿನ ಬಿದ್ದೇ ಬೀಳುತ್ತೆ ಕಲ್ಯಾಣಿ. ನಾವು ಬದುಕನ್ನ ಕಟ್ಕೋತೀವಿ ಅನ್ನೋದೇ ಆದರೆ ಸಮಯ ಹಿಡಿದ್ರೂ ಪರವಾಗಿಲ್ಲ, ಅಡಿಪಾಯ ಗಟ್ಟಿಯಾಗಿರಬೇಕು.